ನಾನು ರಾಜ್ಕುಮಾರ್ ಅಭಿಮಾನಿ. ಅವರ ನೆನಪಿಗೋಸ್ಕರ ನಾನು ಅವರ ಸಂಗ್ರಹಣೆ ಮಾಡಿದ್ದೀನಿ. ಅವರ ಚಿತ್ರಗಳನ್ನು, ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳೆಲ್ಲ ಸಂಗ್ರಹ ಮಾಡಿ ಅದೊಂದು ಬುಕ್ ಮಾಡಿದ್ದೀನಿ. ಇದನ್ನು ನೆನಪಿಗೋಸ್ಕರನ. ಅವರಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರು ಮಾಡ್ತಿದ್ದಂಥ ಪಾತ್ರನ ನೋಡಿದರೆ ನಮಗೂ ಖುಷಿ ಆಗ್ತಾಯಿತ್ತು. ಅವರಂತೆ ನಾವು ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಜೀವನ ಪಾಠವನ್ನು ಹೇಳ್ಕೊಡ್ತಂಥ ಆ ಥರ ರಾಜ್ಕುಮಾರ್ ಅಂತ ಪಾತ್ರ ಮಾಡ್ತಿದ್ರು. ಅವ್ರು ನೋಡಿದರೆ ಒಂಥರ ಖುಷಿಯಾಗುತ್ತೆ. ಅಷ್ಟು ಒಳ್ಳೆ ನಡತೆ, ಒಳ್ಳೆ ಗುಣ ಸ್ವಭಾವವನ್ನು ನಾವು ಆ ರೀತಿ ಬಾಳಬೇಕು ಅಂತ ಇದನ್ನು ತೋರಿಸ್ತಾಯಿದ್ರು. ಇಂಥವ್ರನ್ನು ನಾವು ನೆನೆಸ್ಕೊಳ್ಳೇಬೇಕು. ಇನ್ನೊಬ್ಬರು ಇಂಥರ ಚಿತ್ರರಂಗದಲ್ಲಿ ಇಂಥ ಸಿನಿಮಾ ಇದರಲ್ಲಿ ಇನ್ನೊಬ್ಬರು ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾನು ಅಭಿಮಾನಿಯಾಗಿದ್ದೀನಿ. ಅದರಿಂದ ಅಲ್ಲಿ ನಾವು ಸಿಗ್ತಕ್ಕಂಥ ಎಲ್ಲ ಪತ್ರಿಕೆಯಲ್ಲಿ ಸಿಗ್ತಕ್ಕಂಥ ಪೇಪರ್ಗಳನ್ನು ಸಂಗ್ರಹಣೆ ಮಾಡಿ ಒಂದು ಬುಕ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹಳೆ ಪೇಪರೆಲ್ಲ ಪ್ರಜಾವಾಣಿ, ಸುಧಾ, ಎಲ್ಲ ಪೇಪರ್ಗಳ ಕೆಲವರು ಸಿಗ್ತಿದ್ದವೆಲ್ಲನ ಅವ್ರ ಜೀವನ ಚರಿತ್ರೆಯನ್ನೆಲ್ಲ ಸಂಗ್ರಹಣೆ ಮಾಡಿದ್ದೀನಿ. ಅವ್ರ ವಾಸವಿದ್ದ ಮನೆ, ಅವರು ಗಾಜನೂರು ಊರು, ಅವ್ರ ಮನೆ, ಈಗಿರೋ ಮನೆಗಳು ಎಲ್ಲ ಸಂಗ್ರಹಣೆ ಮಾಡಿದ್ದೀನಿ. ಅವರು ಬಂಗಾರದ ಮನುಷ್ಯ ನಟಿಸಿದಂಥ ಇದು ಅವರ ಪಾರ್ವತಮ್ಮರ ಮದುವೆಯಾಗಿದ್ದ ಲಗ್ನ ಪತ್ರಿಕೆ, ಅವರು ಫಸ್ಟ್ ಜೀವನ ಹೇಗಿದ್ದರು, ಅವ್ರ ಮಕ್ಳಿಗೆ ಎಷ್ಟು ಸಣ್ಣವರಿದ್ರು ಅವ್ರು ತೆಗೆಸಿದಂಥ ಫೋಟೋಗಳು ಮತ್ತು ಅವರ ಸಂದರ್ಶನಗಳು, ಅವ್ರು ಅದನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ. ಅವ್ರು ಮಾತಾಡಿದ್ದನ್ನೇ ಇಲ್ಲೇ ಇದಿದೆ. ಅವ್ರ ಕ್ವಿಂಟಲ್ ಪ್ರಶಸ್ತಿ ಬಂತಲ್ಲ ಫಾರಿನ, ಅದದು ಸಣ್ಣ ಮಗು ಇದ್ದಾಗ ಪುನೀತ್ ರಾಜ್ಕುಮಾರ್. ರವೀಂದ್ರ ಕಲಾಕ್ಷೇತ್ರ ಅವರ ಪಾರ್ವತಮ್ಮರ ಅಭಿಪ್ರಾಯ. ಅವ್ರ ಜೊತೆಲಿ ಅವ್ರ ಪಾತ್ರ ಮಾಡಿದಾಗ ಅವ್ರ ಜೊತೆಲಿ ಅವರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರು ಪಾರ್ವತಮ್ಮ. ಪೊಲೀಸ್ ಪಾತ್ರದಲ್ಲಿ ಆಕಸ್ಮಿಕ ಫಿಲಮ್ ಚಿತ್ರದಿದು ಚಿತ್ರ. ಅವ್ರು ಮಾಡಿದ್ದಂಥ ಪಾತ್ರಗಳನ್ನು ಸಂಗ್ರಹಣೆ ಚಿತ್ರಗಳು. ಬೇಡ್ರ ಕಣ್ಣಪ್ಪ ಚಿತ್ರದ್ದು, ಬೇಡ್ರ ಕಣ್ಣಪ್ಪ ಚಿತ್ರದ ಚಿತ್ರ, ಅದರಲ್ಲಿ ಅಭಿನಯಿಸ್ತಿದ್ದರು. ಅವರು ಫಸ್ಟು ಸಿನಿಮಾದಲ್ಲಿ ಮಾಡಿದಾಗ ಅವ್ರಿಗೆ ವಿಶ್ಲೇಷಣೆ ಬಂದಿತ್ತಿದು ಪೇಪರ್ನಲ್ಲಿ. ಅವ್ರಿಗೆ ಹೆಂಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮುತ್ತುರಾಜ್ ಅಂತಲೇ ಬಂದಿತ್ತು. ಅದು ಫಸ್ಟ್ ಅದು ಕಟ್ಟಿಂಗ್ಸು. ಸನಾದಿ ಅಪ್ಪನ ಪಾತ್ರದಲ್ಲಿ ಮಾಡಿರೋದು. ಕನ್ನಡಕ್ಕೊಬ್ಬನೇ ರಾಜ್ಕುಮಾರ್ ಅಂತ ಪ್ರತಿಯೊಬ್ಬರ ಅಭಿಪ್ರಾಯನೂ ಅದೇ ಆಗಿದೆ. ವಯಸ್ಸಾದ ನಂತರ ರಾಜ್ಕುಮಾರ್ ಅಷ್ಟು. ಪಾರ್ವತಮ್ಮರು ಅವರ ಪತಿಗೆ ಸ್ವೀಟ್ ತಿನ್ನಿಸ್ತಾ ಇರೋದು. ಪುಟ್ಟು ಅಪ್ಪು ಸಣ್ಣವನಿದ್ದಾಗ ಪಾರ್ವತಮ್ಮರ ಜೊತೆಲಿ ಅವರು ರಾಜ್ಕುಮಾರ್ ಅವರ ಮಕ್ಕಳು ತೆಗೆಸಿರೋ ಫೋಟೋಗಳು. ಅವರ ಮಗಳು, ಅವ್ರ ಸೊಸೆ ಗೀತಾ, ಮಗ ಶಿವರಾಜ್ ಕುಮಾರ್. ಅವರು ಮೊದಲು ಚಿತ್ರದಲ್ಲಿ ಮಾಡಿದಾಗ ಇದ್ದಿತ್ತು. ರಾಜ್ಕುಮಾರ್ ಯಾರೇ ಬಂದ್ರೂ ಪಾರ್ವತಮ್ಮರು ಅವರಿಗೆ ಊಟ ಬಡಿಸ್ತಾ ಇದ್ದಿತ್ತು. ಅವರು ಹಳೆ ಪದ್ಧತಿಯಲ್ಲಿ ಆ ಥರದ್ದು. ಅವರ ವರದರಾಜ್ ಅವ್ರ ಫ್ಯಾಮಿಲಿಯವರು, ಅವ್ರ ಅಕ್ಕ ನಾಗಮ್ಮ, ಅವ್ರ ಕುಟುಂಬದ ಮೊಮ್ಮಕ್ಕಳು ಎಲ್ಲ ಸೇರಿಸಿ ತೆಗೆದ ಫ್ಯಾಮಿಲಿ ಫೋಟೋ ಇದು ಅವ್ರದ್ದು.
ಪುನೀತ್ ರಾಜ್ಕುಮಾರ್ ಅವ್ರ ಮಗ ಫಂಕ್ಷನಲ್ಲಿ ತೆಗೆದಿರೋ ಫೋಟೋ. ರಾಜರತ್ನ. ಅವರು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹಿಂಗೆ ಕಾಣ್ತಿದ್ರು ಅಂತ ಮೊದಲು ಆಗ್ತಿರ್ಲಿಲ್ಲ ಅಂತ ಅವಾಗ ತೆಗೆದಿರೋ ಫೋಟೋ. ಮೊದಲ ಚಿತ್ರಮಂದಿರವನ್ನು ಇವ್ರು ಕಟ್ಸಿದ್ರು. ಬ್ಯಾನರ್, ಸಿನಿಮಾದ ಬ್ಯಾನರ್ಗಳು ಯಾರ್ಯಾರಿದ್ರು ಅಂತೇಳಿ. ಆಪ್ರೇಷನ್ ಡೈಮಂಡ್ ರಾಕೆಟ್ ಅದರಲ್ಲಿ ರಾಜ್ಕುಮಾರು. ಅವ ಸಿನಿಮಾದ ಬ್ಯಾನರ್ ಅದು, ಸಿನಿಮಾದ್ದು ಹಳೆಯ ಸಿನಿಮಾ ಬ್ಯಾನರ್ ಇದು. ಯಾರ ಜೊತೆ ನಟಿಸಿದಾರಲ್ಲ ಅವ್ರವ್ರ ಫೋಟೋಗಳಿದ್ದಾವೆ. ಹಳೆ ಸಂಗ್ರಹ. ರಾಜ್ಕುಮಾರ್, ಭಾರತಿ. ಮೇಯರ್ ಮುತ್ತಣ್ಣ ಪಾತ್ರದಲ್ಲಿ ರಾಜ್ಕುಮಾರು. ಸಂಪತ್ತಿಗೆ ಸವಾಲ್ ಬ್ಯಾನರ್ ಜಯಪ್ರದನ್ ಜೊತೆ. ಭಾರತಿ, ರಾಜ್ಕುಮಾರ್. ಬಂಗಾರದ ಮನುಷ್ಯ ಚಿತ್ರದಲ್ಲಿ ಇದರಲ್ಲಿ. ಜಯಪ್ರದನ ಜೊತೆ ರಾಜ್ಕುಮಾರ್, ಭಾರತಿ ಜೊತೆ ಮಾಡಿರೋದು. ರಾಜ್ಕುಮಾರ್ ಜೊತೆ ಮಾಡ್ತಾರೆ ಲೀಲಾವತಿ ರಾಜ್ಕುಮಾರ್, ಭಾರತಿ ರಾಜ್ಕುಮಾರ್ ಯಾರೋ ಜೊತೆ ಮಾಡಿದಂಥ ಫೋಟೋಗಳು. ಹಂಸಲೇಖರ್ ಜೊತೆ ಸಂಗೀತನ ಇದು ಮಾಡ್ಕೊಂಡಿದ್ದು. ಇದು ಕಸ್ತೂರಿ ನಿವಾಸದ ಸನ್ನಿವೇಶದಲ್ಲಿ ತೆಗ್ದಿರೋದು ಫೋಟೋಸ್ ಇದು. ಸಿನಿಮಾಕ್ಕೆ ಜನ ಹೇಗೆ ನುಗ್ತಾ ಇದ್ರು ಈ ಥರ ಅದು ತೋರಿಸಿರೋದು. ಇದು ಕಸ್ತೂರಿ ನಿವಾಸದ ಫಿಲಮ್ ಫೋಟೋಸ್. ಲಕ್ಷ್ಮಿ ರಾಜ್ಕುಮಾರ್ ಜೊತೆ ಮಾಡಿರೋದು ಆಪ್ರೇಷನ್ ಡೈಮಂಡ್ ರಾಕೆಟ್ನಲ್ಲಿ. ಜೂನಿಯರ್ ಲಕ್ಷ್ಮಿ. ರಾಜ್ಕುಮಾರ್, ಗೀತಾ. ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರೋದು ರಾಜ್ಕುಮಾರ್ ಅವರು. ಅಮಿತಾಬ್ ಬಚ್ಚನ್ ಜೊತೆ ಇರೋದು. ಆಮೇಲೆ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿರೋದು ಡಾಕ್ಟರ್ ರಾಜ್ಕುಮಾರ್. ಅಮಿತಾಬ್ ಬಚ್ಚನ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅವರೆಲ್ಲ ನಾನು ಅಭಿಮಾನಿಯಾಗಿದ್ದರಿಂದ ಅವರ ಫೋಟೋನೆಲ್ಲ ಸಂಗ್ರಹ ಮಾಡಿ ಇದು ಹಾಕಿದ್ದೀನಿ. ಇನ್ನೊಂದು ಭಾಗ 2 ನೆಕ್ಸ್ಟ್ ಮುಂದಿನ ಭಾಗ ಹಾಕ್ತಿದ್ದೀನಿ. ಭಾಗ 2 ಇದು ಅರ್ಧ ಹಾಕಿದ್ದೀನಿ ಈಗ ವೀಡಿಯೋನ. ಯಾಕೆಂದರೆ ಇನ್ನೂ ಸ್ವಲ್ಪ ಇದೆ, ಪೂರ್ತಿಯಾಗಿದ್ರೆ ನಿಲ್ಲಿಸಿದ್ದೀನಿ. ಮುಂದುವರಿಯುತ್ತೆ ಭಾಗ 2 ನೆಕ್ಸ್ಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸುಮ್ಮನೆ ತೆಗೆದಿದ್ದೀನಿ ವಿಡಿಯೋಗೆ. ನಮಗೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ರಾಜ್ಕುಮಾರ್ ಪಿಕ್ಚರ್ ಬಿಟ್ಟರೆ ಆ ಫಿಲಮನ್ನು ನೋಡ್ತಿರ್ಲಿಲ್ಲ, ಅಷ್ಟು ಅಭಿಮಾನ ಇತ್ತು ನಮಗೆ. ಅಡ್ಡ ಹಿಂಗೆ ತೆಗ್ದಿರೋದು ಅದು ನಿಂದು